ನೀರಿಟ್ಟಿದ್ದೀನಿ. ನೀರು ಕುದಿಯೋಕ್ಕೆ ಬಂದಾಗ ಸ್ವಲ್ಪ ಉಪ್ಪು ಹಾಕೋಣ. ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಸೊಪ್ಪು ಬೇಯಿಸ್ಬೇಕಲ್ವಾ, ಪಾಲಕ್ಕು ತೊಳೆದು ಇಟ್ಟಿದ್ದೀನಿ. ಇವಾಗ ಮತ್ತು ಇದನ್ನು ಸೊಪ್ಪನ್ನ ಹಾಕ್ತೀನಿ. ಸ್ವಲ್ಪ ಬೇಳೆ ಸೊಪ್ಪು, ಸ್ವಲ್ಪ ಬೇಲಿ, ಇನ್ನೊಂದು ಸ್ವಲ್ಪ ಬೇಲಿ, ಪಾಲಕ್ಕು, ಸೊಪ್ಪು ಬೆಂದಿದೆ ಸಾಕು. ನೋಡಿ ಇವಾಗ ಈ ಸೊಪ್ಪನ್ನ ತಕ್ಷಣ ನೀರೊಳಗೆ ಹಾಕ್ಬಿಡ್ತೀನಿ ನಾನು, ಯಾಕೆಂದರೆ ಗ್ರೀನಾಗಿ ಹಂಗೆ ಇರಬೇಕು. ನೋಡಿ ಇದನ್ನು ಸೊಪ್ಪನ್ನು ತೆಗೆದು ಈ ಥರ ನೀರೆಲ್ಲ ಇದು ಮಾಡಿಬಿಟ್ಟು ಜೋರಿಗೆ ಹಾಕ್ತೀನಿ. ನಮಗೆ ಖಾರಕ್ಕೆ ಅಂತ ಒಂದು 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು, ಅದನ್ನು ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಕಟ್ ಪಾಲಕ್ ಸೊಪ್ಪಿಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಗ್ರೀನ್ ಆಗಿದೆ. ಇವಾಗ ಪಾಲಕ್ ಹಸಿಮೆಣಸಿನ್ಕಾಯಿ ರುಬ್ಬಿದ್ಮೇಲೆ ಅದನ್ನು ಬಾಣಲೆ ಒಳಗೆ ಹಾಕ್ತೀನಿ. ಸ್ವಲ್ಪ ಚಾರನ್ನ ತೊಳೆದಿಟ್ಟು ನೀರಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪನ್ನ ಹಾಕ್ತೀನಿ. ಗ್ರಾಮ್ ಪನ್ನೀರ್ ಇದೆ. ನಾನೇನು ಹಂಗೆ ಇದು ಮಾಡಿಲ್ಲ, ಎಣ್ಣೆ ಒಳಗೆ ತುಪ್ಪದಲ್ಲೆಲ್ಲ ಇದು ಮಾಡ್ಕೊಂಡಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕೋಣ. ಒಂದು 1/4 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಹಾಲು ಹಾಕ್ತೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ಕಸೂರಿ ಮೇಥಿ
ಕ್ರೀಮ್ ಇದ್ದರೆ ನೀವು ಹಾಕೊಳ್ಳಿ. ನಮ್ಮಲ್ಲಿ ಕ್ರೀಮ್ ಇಲ್ಲ, ನಾನು ಹಾಕಿಲ್ಲ. ಕ್ರೀಮ್ ಇಲ್ಲ ಅಂತ ನಾನು ಹಾಲು ಮಿಕ್ಸ್ ಮಾಡಿದ್ದೀನಿ. ನೀವು ಕ್ರೀಮ್ ಇದ್ದರೆ ಕ್ರೀಮ್ ಹಾಕಿ. ಚಪಾತಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ತಿಂದು ನೋಡಿ, ಟೇಸ್ಟ್ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.